ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಮಾಯಣದ ಬಗ್ಗೆ ಕೇಳಿದ್ದೀರಿ, ಓದಿ ತಿಳ್ಕೊಂಡಿದ್ದೀರಿ. ಭಗವಾನ್ ಶ್ರೀರಾಮನ ಹಾಗೂ ಹನುಮಂತನ ಅನುಬಂಧದ ಬಗ್ಗೆ ನಿಮಗೆಷ್ಟು ಗೊತ್ತೋ ಏನೋ. ಆದರೆ ಅವರಿಬ್ಬರ ಸಂಬಂಧದ ಬಗ್ಗೆ ಕನ್ನಡಿಗರ ಆರಾಧ್ಯ ದೈವ ಹೇಳಿದ್ದೇನೋ ಗೊತ್ತಾ? ಅಷ್ಟಕ್ಕೂ ಹನುಮಂತ ತನ್ನ ಎದೆ ಬಗೆಯಲು ಸೀತಾಮಾತೆ ಮಾಡಿದ ಆ ಒಂದು ತಪ್ಪೇ ಕಾರಣನ. ಲಕ್ಷ್ಮಣನಿಗೂ ಹನುಮಂತನ ಬಗ್ಗೆ ಅಸಮಾಧಾನ ಮೂಡಿತ್ತು ಅಂದ್ರೆ ನೀವು ನಂಬ್ತೀರಾ? ಅದೆಲ್ಲ ಏನು ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ರಾಮಾಯಣ ಅಂದಾಕ್ಷಣ ನೆನಪಿಗೆ ಬರೋದೇ ರಾಮ ಮತ್ತು ಸೀತೆ. ಲಕ್ಷ್ಮಣ ಮಾತ್ರವಲ್ಲ, ರಾಮನ ಪರಮಭಂಟ ಹನುಮಂತ ಕೂಡ ಕಣ್ಮುಂದೆ ಬರ್ತಾನೆ. ಶ್ರೀರಾಮನ ಸೇವೆಗಾಗಿ ಹನುಮಂತ ಮಾಡಿದ ತ್ಯಾಗವನ್ನ ಎಷ್ಟೇ ಹೊಗಳಿದ್ರೂ ಕಡಿಮೆ. ರಾಮನ ಪರಮಭಕ್ತನಾದ ಹನುಮಂತನ ಪ್ರತಿ ಕಣದಲ್ಲೂ ಶ್ರೀರಾಮನ ನಾಮವೇ ಇತ್ತು. ಹನುಮಂತನಿಗೆ ಶ್ರೀರಾಮನ ಮೇಲಿದ್ದ ಪ್ರೀತಿ ಭಕ್ತಿ ಎಷ್ಟು ಶುದ್ಧವಾಗಿತ್ತೆಂದರೆ ಶ್ರೀರಾಮನ ನಾಮಧೇಯ ಹೊರತುಪಡಿಸಿ ಯಾವುದೂ ಕೂಡ ದೊಡ್ಡದು ಅಂತ ಅನಿಸಿಯೇ ಇರಲಿಲ್ಲ. ಪ್ರತಿ ಅಣುವಿನಲ್ಲೂ ಆಂಜನೇಯ ರಾಮನನ್ನೇ ಕಾಣ್ತಿದ್ದ. ಆತನದ್ದೇ ಜಪದಲ್ಲಿ ಮುಳುಗಿದ್ದ. ಇವತ್ತು ನಾವು ರಾಮ ಮತ್ತು ಆಂಜನೇಯನ ನಡುವಿನ ಅನುಬಂಧದ ಬಗ್ಗೆ ಹೇಳೋಕ್ಕೂ ಮೊದಲು ಅಣ್ಣವರಿಗೆ ಇವರಿಬ್ಬರ ಬಗ್ಗೆ ಇದ್ದ ಒಂದು ಅಭಿಪ್ರಾಯವನ್ನ ಹೇಳ್ತೀವಿ. ಒಮ್ಮೆ ರಾಜ್ಕುಮಾರ್ ಕುಟುಂಬ ಸಮೇತ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ. ಹೀಗೆ ಹೋಗುವಾಗ ಅಣ್ಣವರು ಧಾರ್ಮಿಕ ಸಾಂಸ್ಕೃತಿಕ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇರ್ತಾರೆ. ತಮಗೆ ಗೊತ್ತಿರೋದನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳ್ತಾ ಹೋಗ್ತಾರೆ. ಹೀಗಿರುವಾಗಲೇ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾರೆ. ಅದೇನು ಅಂದ್ರೆ, ರಾಮಾಯಣದಲ್ಲಿ ನಿಜವಾದ ನಿಸ್ವಾರ್ಥ ವ್ಯಕ್ತಿ ಅಂದ್ರೆ ಯಾರು ಅಂತ. ಒಬ್ರು ಸೀತೆ ಅಂತಾರೆ, ಕೆಲವರು ಲಕ್ಷ್ಮಣ ಅಂತಾರೆ, ಇನ್ನೂ ಕೆಲವರು ಅಲ್ಲ ಭರತ ಶತ್ರುಘ್ನ ಅಂತಾನೂ ಹೇಳ್ತಾರೆ. ಇದನ್ನ ಕೇಳಿದ ಅಣ್ಣವರು ಏನೂ ಮಾತಾಡದೆ ಸುಮ್ಮನಾಗ್ತಾರೆ. ಸರಿ, ನಾನು ಇದಕ್ಕೆ ಆಮೇಲೆ ಉತ್ತರ ಕೊಡ್ತೀನಿ ಅಂತಷ್ಟೇ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಇದಾದ್ಮೇಲೆ ಎಲ್ರೂ ಬೇರೆ ಬೇರೆ ಮಾತುಕತೆಯಲ್ಲಿ ಮುಳುಗಿ ಹೋಗ್ತಾರೆ. ಅಣ್ಣವರು ಕೇಳಿದ್ದ ಪ್ರಶ್ನೆಯನ್ನ ಮರ್ತೇ ಬಿಡ್ತಾರೆ. ಆದ್ರೆ ರಾಜ್ಕುಮಾರ್ ಅವರು ಮಾತ್ರ ಮರ್ತು ಬಿಟ್ಟಿರಲ್ಲ. ಕೊನೆಗೆ ಬಂದಿದ್ದ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಬೆಂಗಳೂರಿಗೆ ವಾಪಸ್ ಬರುವಾಗ ಮತ್ತೆ ಅಣ್ಣವರು ಈ ವಿಚಾರವನ್ನ ತೆಗಿತಾರೆ. ಆದ್ರೆ ಆಗ್ಲೂ ಯಾರಿಂದಲೂ ಸರಿಯಾದ ಉತ್ತರ ಬರಲ್ಲ. ಆಗ ರಾಜಣ್ಣನವರೇ ಹೋಗ್ಲಿ ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ. ಅವತ್ತು ಅಣ್ಣವರು ಹೇಳಿದ ಹೆಸರು ಹನುಮಂತ. ಇದನ್ನ ಕೇಳಿದ್ದೆ ಎಲ್ರೂ ಶಾಕ್ ಆಗ್ತಾರೆ. ಅರೆ, ಹನುಮಂತ ರಾಮನ ಪರಮ ಭಕ್ತ ಅಲ್ವಾ? ಅದ್ಹೇಗೆ ಎಲ್ಲರನ್ನೂ ಮೀರಿಸಿದ ನಿಸ್ವಾರ್ಥಿ ಅಂತ ಯೋಚನೆ ಮಾಡೋಕ್ ಶುರು ಮಾಡ್ತಾರೆ. ನೋಡಿ, ನಿಜವಾದ ನಿಸ್ವಾರ್ಥಿ ಅಂದ್ರೆ ಹನುಮಂತ. ಅದು ಹೇಗ್ ಗೊತ್ತಾ ಅಂತ ಅಣ್ಣವರು ಮಾತು ಮುಂದುವರಿಸಿದ್ರು. ನೋಡಿ, ರಾಮ ಅಪ್ಪನಿಗೆ ಕೊಟ್ಟ ಮಾತಿನಂತೆ ವನವಾಸಕ್ಕೆ ಕಾಡಿಗೆ ಹೊರಟ. ಇನ್ನು ಸೀತೆ ರಾಮನನ್ನ ಹಿಂಬಾಲಿಸಿದ್ಲು. ಏಕೆ ಹೇಳಿ? ರಾಮ ಆಕೆಯ ಪತಿ. ಗಂಡನನ್ನ 14 ವರ್ಷ ಬಿಟ್ಟಿರಲಾರದೆ ಸೀತಾಮಾತೆ ರಾಮನ ಜೊತೆ ಕಾಡಿಗೆ ಹೊರಟ್ಲು. ಇನ್ನು ಲಕ್ಷ್ಮಣ, ಅಣ್ಣ ಅಂದ್ರೆ ಲಕ್ಷ್ಮಣನಿಗೆ ಎಲ್ಲಿಲ್ಲದ ಪ್ರೀತಿ ಅಭಿಮಾನ. ಇದರಿಂದ ಲಕ್ಷ್ಮಣ ಅಣ್ಣನ ಹೆಜ್ಜೆಯನ್ನ ಅನುಸರಿಸಿದ. ಇತ್ತ ಭರತ ಶತ್ರುಘ್ನ ಸಹ ಅಣ್ಣನ ನೆನಪಿನಲ್ಲೇ ರಾಜ್ಯಭಾರ ಮಾಡ್ತಾ ಇದ್ರು. ಆದ್ರೆ ಹನುಮಂತ ಹೇಳಿ, ಈತನಿಗೂ ರಾಮನಿಗೂ ಏನ್ ಸಂಬಂಧ? ಒಡ ಹುಟ್ಟಿದವನಲ್ಲ, ಬಂಧು ಬಳಗವಲ್ಲ. ಆದ್ರೂ ರಾಮನಿಗಾಗಿ ಲಂಕೆಗೆ ಹೋಗ್ತಾನೆ, ರಾವಣನ ಜೊತೆ ಯುದ್ಧ ಮಾಡ್ತಾನೆ. ಹಗಲು ಇರುಳು ಅನ್ನದೇ ರಾಮನ ತಲೆ ಕಾಯ್ತಾ ಇರ್ತಾನೆ. ಇದರಿಂದ ಆಂಜನೇಯನಿಗೆ ಆದ ಲಾಭವೇನು? ಏನೂ ಇಲ್ಲ ತಾನೆ. ಇದರಿಂದ ಇಡೀ ರಾಮಾಯಣದಲ್ಲಿ ನಿಜವಾದ ನಿಸ್ವಾರ್ಥ ವ್ಯಕ್ತಿ ಅಂದ್ರೆ ಅದು ಹನುಮಂತ ಅಂತ ಅಣ್ಣವ್ರು ಹೇಳ್ತಾರೆ. ಇದನ್ನ ಕೇಳಿದ ಎಲ್ಲರಿಗೂ ಹೌದಲ್ವಾ ಅನ್ಸುತ್ತೆ. ಅಷ್ಟಕ್ಕೂ ಈ ಮಾತು ಕೇಳಿದ್ರೆ ಅಣ್ಣವರ ಯೋಚನಾ ಲಹರಿ ಅದೆಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಇನ್ನು ವಾಸ್ತವವಾಗಿ ರಾಜ್ಕುಮಾರ್ ಅವರು ಹನುಮಂತನ ಪರಮ ಭಕ್ತರು. ಮುತ್ತತ್ತಿರಾಯ ಅಂದ್ರೆ ಎಲ್ಲಿಲ್ಲದ ಭಕ್ತಿ.
ಇದರಿಂದಲೇ ಆಂಜನೇಯನ ಬಗ್ಗೆ ಅಪಾರವಾಗಿ ತಿಳಿದುಕೊಂಡಿದ್ರು. ಆಂಜನೇಯನ ಬಗ್ಗೆ ಸದಾ ಮಾತಾಡ್ತಾ ಇದ್ರು. ಇನ್ನು ಅಣ್ಣವರು ಹೇಳಿದಂತೆ ರಾಮ ಹಾಗೂ ಆಂಜನೇಯನ ಸಂಬಂಧ ಹೇಗಿತ್ತು ಅಂತ ನೋಡೋಣ. ಅಷ್ಟಕ್ಕೂ ರಾಮ ಹಾಗೂ ಹನುಮಂತನ ಮೊದಲ ಭೇಟಿ ಎಲ್ಲಾಗುತ್ತೆ ಅಂದ್ರೆ, ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಂದ್ಸಲ ಏನಾಗುತ್ತೆ, ಶ್ರೀರಾಮ ಮತ್ತು ಲಕ್ಷ್ಮಣ ಪಂಪಾ ನದಿಯ ಸಮೀಪದ ಋಷ್ಯಮುಖ ಪರ್ವತದ ಅರಣ್ಯದಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಆಗ ಇವರನ್ನ ಸುಗ್ರೀವ ನೋಡ್ತಾನೆ. ಇವರನ್ನ ನೋಡಿದವನೇ ತಪ್ಪಾಗಿ ತಿಳಿದುಕೊಳ್ತಾನೆ. ಅವರು ರಾಮ ಲಕ್ಷ್ಮಣರೆಂದು ತಿಳಿಯದೆ ತನ್ನ ಸಹೋದರನಾದ ವಾಲಿ ತನ್ನನ್ನ ಕೊಲ್ಲಲು ಕಳಿಸಿರಬಹುದು ಅಂತ ತಪ್ಪಾಗಿ ತಿಳಿದು ಅಲ್ಲಿಂದ ಓಡಲು ನಿರ್ಧಾರ ಮಾಡ್ತಾನೆ. ಇದನ್ನ ನೋಡಿದ ಹನುಮಂತ ಭಯದಿಂದ ಓಡಲು ಕಾರಣ ಏನು ಅಂತ ಕೇಳ್ತಾನೆ. ಆಗ ಸುಗ್ರೀವ ತನ್ನ ಭಯಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತಾನೆ. ಆಗ ಆಂಜನೇಯ, ನೀವು ಪ್ರಜೆಗಳ ಹಿತಕ್ಕಾಗಿ ಕರ್ತವ್ಯ ನಿರ್ವಹಿಸಬೇಕು, ಯಾವುದೋ ಇಬ್ಬರು ಯೋಧರನ್ನ ನೋಡಿ ಹೀಗೆ ಓಡೋಗ್ಬಾರ್ದು ಅಂತ ಹೇಳ್ತಾನೆ. ಆಗ ಹನುಮಂತನು ಸನ್ಯಾಸಿಯ ವೇಷ ಧರಿಸಿ ರಾಮ ಮತ್ತು ಲಕ್ಷ್ಮಣರ ಬಳಿಗೆ ಬರ್ತಾನೆ. ರಾಮನನ್ನ ನೋಡ್ತಾ ಇದ್ದಂತೆ ಹನುಮಂತ ತನ್ನ ಸನ್ಯಾಸ ರೂಪವನ್ನ ತೆಗೆದು ನಿಜ ರೂಪಕ್ಕೆ ಬಂದು ರಾಮನನ್ನ, ನೀವು ಯಾರು? ನೋಡಲು ರಾಜ ಋಷಿಗಳು ತಪಸ್ವಿಗಳಂತೆ ಕಾಣ್ತೀರಿ, ಆದ್ರೆ ಕೈಯಲ್ಲಿ ಈ ಬಿಲ್ಲು ಬಾಣಗಳನ್ನ ಹಿಡಿದುಕೊಂಡಿದ್ದೀರಿ. ಈ ದಟ್ಟ ಅರಣ್ಯದಲ್ಲಿ ನಿಮಗೇನು ಕೆಲಸ ಅಂತ ಹೇಳ್ತಾನೆ. ಈ ವೇಳೆ ರಾಮ ಹಾಗೂ ಲಕ್ಷ್ಮಣರು ಆಂಜನೇಯನನ್ನ ನೋಡಿ ಈತ ಯಾರಿರ್ಬಹುದು ಅಂದ್ಕೊಳ್ತಾರೆ. ಆದ್ರೆ ಆಂಜನೇಯನ ತೇಜಸ್ಸು, ಆತನ ಮಾತು, ನಿಶ್ಚಲತೆ ಇವೆಲ್ಲವನ್ನು ಲಕ್ಷ್ಮಣ ಗಮನಿಸ್ತಾ ಇರ್ತಾನೆ. ಬಳಿಕ ರಾಮನನ್ನ ಕುರಿತು, ಸಹೋದರ, ಈತ ನಂಬಿಕೆಗೆ ಅರ್ಹನಾಗಿದ್ದಾನೆ, ಅಲ್ಲದೆ ಪರಮ ಜ್ಞಾನಿಯೂ ಆಗಿದ್ದಾನೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ ಅಂತಾನೆ. ಆಗ ರಾಮ ಲಕ್ಷ್ಮಣರು ತಮ್ಮ ವೃತ್ತಾಂತವನ್ನ ಆಂಜನೇಯನಿಗೆ ತಿಳಿಸ್ತಾರೆ. ಬಳಿಕ ಸುಗ್ರೀವ, ಹನುಮಂತ, ರಾಮ, ಲಕ್ಷ್ಮಣ ಎಲ್ಲರೂ ಒಂದಾಗ್ತಾರೆ. ಇದೇ ಶ್ರೀರಾಮ ಹಾಗೂ ಆಂಜನೇಯನ ಮೊದಲ ಭೇಟಿ. ಅಂದಿನಿಂದಲೂ ಆಂಜನೇಯ ಭಗವಾನ್ ಶ್ರೀರಾಮನಿಗೆ ತನ್ನ ತನು ಮನ ಧನವನ್ನ ಅರ್ಪಿಸಿಬಿಡ್ತಾನೆ. ಅದ್ಯಾವ ಜನ್ಮದ ಅನುಬಂಧವೋ ಏನೋ ಅನ್ನುವಂತೆ ರಾಮನ ಜಪತಪದಲ್ಲಿ ಹನುಮಂತ ಮುಳುಗಿ ಹೋಗ್ತಾನೆ. ಅಲ್ಲದೆ ರಾಮನಿದ್ದಲ್ಲೇ ತಾನು ಇರಬೇಕು ಅಂತ ನಿಶ್ಚಯ ಮಾಡ್ತಾನೆ. ಮುಂದೆ ಸೀತಾಮಾತೆಯನ್ನ ಲಂಕೆಯಿಂದ ಕರೆತರಲು ದೊಡ್ಡ ಹೋರಾಟ ಮಾಡ್ತಾನೆ. ಸೀತೆಯ ಕೂದಲು ಕೂಡ ಕೊಂಕದಂತೆ ಕರೆತರುವಲ್ಲಿ ಮುಖ್ಯ ಪಾತ್ರ ವಹಿಸ್ತಾನೆ. ರಾಮನ ಮುಂದೆ ನಿಂತು ಕೃತಾರ್ಥ ಭಾವ ವ್ಯಕ್ತಪಡಿಸ್ತಾನೆ. ಇನ್ನು ರಾಮ ಸೀತೆಯೊಂದಿಗೆ ಅಯೋಧ್ಯೆಗೆ ವಾಪಸ್ ಬಂದಾಗಲೂ ಆಂಜನೇಯ ರಾಮನ ಜೊತೆ ಅಯೋಧ್ಯೆಯಲ್ಲೇ ಉಳಿಯಲು ಮನಸ್ಸು ಮಾಡ್ತಾನೆ. ಅವತ್ತು 14 ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದ ಶ್ರೀರಾಮನಿಗೆ ಪಟ್ಟಾಭಿಷೇಕ ನಡೀತಾ ಇರುತ್ತೆ. ಈ ಸಂತೋಷ, ಸಂಭ್ರಮ ಮನೆ ತುಂಬ ತುಂಬಿರುತ್ತೆ. ಪ್ರಜೆಗಳ ಆನಂದಕ್ಕೆ ಪಾರವೇ ಇರಲ್ಲ. ಈ ವೇಳೆ ಸೀತಾಮಾತೆ ಆಸ್ಥಾನದ ಎಲ್ಲರಿಗೂ ಏನಾದ್ರೂ ಉಡುಗೊರೆಗಳನ್ನ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದರಂತೆ ಹನುಮಂತನಿಗೂ ಕೂಡ ರತ್ನಗಳಿಂದ ಕೂಡಿದ ಅಮೂಲ್ಯವಾದ ಹಾರವನ್ನ ಉಡುಗೊರೆಯಾಗಿ ನೀಡ್ತಾಳೆ. ಹನುಮಂತನು ಸಂತೋಷದಿಂದ ಆ ಹಾರವನ್ನ ತೆಗೆದುಕೊಂಡು ಭಕ್ತಿಯಿಂದ ಕಣ್ಣಿಗೆ ಒತ್ತಿಕೊಂಡು ನೋಡ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಹಲ್ಲಿನಿಂದ ಹಾರವನ್ನ ಕಿತ್ತು ಬಿಡ್ತಾನೆ. ನಂತರ ಬಹಳ ನೋವಿನಿಂದ ಎಲ್ಲಾ ಮುತ್ತುಗಳನ್ನ ಒಂದೊಂದಾಗಿ ಎಸೆಯಲು ಶುರು ಮಾಡ್ತಾನೆ. ಹನುಮಂತನ ಅಮೂಲ್ಯವಾದ ಮುತ್ತಿನ ಹಾರದಲ್ಲಿದ್ದ ಮುತ್ತುಗಳನ್ನ ಎಸೆಯುವುದನ್ನ ನೋಡಿ ರಾಜಸಭೆಯಲ್ಲಿ ಇದ್ದವರಿಗೆ ಕೋಪ ಉಕ್ಕಿ ಬರುತ್ತೆ. ಸಾಕ್ಷಾತ್ ಸೀತಾಮಾತೆ ಪ್ರೀತಿಯಿಂದ ನೀಡಿದ ಹಾರವನ್ನ ಹನುಮಂತ ಹಾಳು ಮಾಡ್ತಾನೆ ಅಂತ ಸಿಟ್ಟಿಗೇಳ್ತಾನೆ. ಹನುಮಂತನು ಮುತ್ತುಗಳನ್ನ ಎಸೆಯುತ್ತಿರುವುದನ್ನ ಲಕ್ಷ್ಮಣನು ಕೂಡ ನೋಡ್ತಾನೆ. ಆ ಕ್ಷಣದಲ್ಲಿ ಆತನಿಗೂ ಹನುಮಂತನ ಈ ನಡವಳಿಕೆ ಕೋಪ ತರಿಸುತ್ತೆ. ಇದು ನಮ್ಮ ಅಣ್ಣ ಹಾಗೂ ಅತ್ತಿಗೆಗೆ ಹನುಮಂತ ಎಸಗುತ್ತಿರೋ ಅಪಮಾನ ಅನ್ನೋ ಮನೋಭಾವ ಬರುತ್ತೆ. ಲಕ್ಷ್ಮಣ ಕೂಡಲೇ ರಾಮನ ಬಳಿ ಬಂದು ನಡೆದ ವಿಚಾರವನ್ನ ತಿಳಿಸ್ತಾನೆ. ಆದ್ರೆ ರಾಮನಿಗೆ ಇದರ ಹಿಂದೆ ಏನೋ ಇದೆ ಅಂತ ಗೊತ್ತಾಗುತ್ತೆ. ಮಾರುತಿ ಹೀಗೆ ಮಾಡಲು ಕಾರಣ ಏನು ಅನ್ನೋದು ನನಗೆ ಗೊತ್ತಿದೆ ಬಾ ಅಂತ ಲಕ್ಷ್ಮಣನನ್ನ ಸಮಾಧಾನ ಮಾಡಿ ರಾಜಸಭೆಗೆ ಕರೆದುಕೊಂಡು ಬರ್ತಾನೆ. ಅಲ್ಲಿಯವರೆಗೂ ಹನುಮಂತನ ಸಿಟ್ಟು, ನೋವು ಕಡಿಮೆ ಆಗಿರಲ್ಲ. ರಾಮನನ್ನ ನೋಡಿದ ತಕ್ಷಣ ಆತನನ್ನ ಆಲಂಗಿಸಿಕೊಂಡು ಕಣ್ಣೀರು ಸುರಿಸಲು ಪ್ರಾರಂಭಿಸ್ತಾನೆ. ರಾಮ ಹನುಮಂತನ ತಲೆ ಸವೃತ್ತ, ಇವರಿಗೆಲ್ಲ ನೀನು ಹಾರವನ್ನ ಎಸೆದಿರುವುದು ಅವಮಾನದಂತೆ ಭಾಸವಾಗಿದೆ. ನೀನೇಕೆ ಈ ಅಮೂಲ್ಯ ಮಣಿಗಳನ್ನ ಎಸೆದೆ ಅಂತ ಕೇಳ್ತಾನೆ. ಆಗ ಹನುಮಂತನು, ಭಗವಂತ ಕರುಣಾಮಯಿ, ಇದು ನಿನಗೆ ಗೊತ್ತಿಲ್ವೇ?
ನನಗೆ ನಿಮ್ಮ ಹೆಸರಿಲ್ಲದ ಎಲ್ಲ ವಸ್ತುಗಳು ನಿಷ್ಪ್ರಯೋಜಕ ಅಂತ ಉತ್ತರಿಸ್ತಾನೆ. ಸೀತಾಮಾತೆ ನನಗೆ ಈ ಹಾರವನ್ನ ಉಡುಗೊರೆಯಾಗಿ ನೀಡಿದಾಗ ಇದು ಅದ್ಭುತ ಮತ್ತು ಬೆಲೆ ಕಟ್ಟಲಾಗದು ಎಂದುಕೊಂಡೆ. ಆದರೆ ಅದರಲ್ಲಿ ಎಲ್ಲಿಯೂ ಪ್ರಭುವಿನ ಹೆಸರಿಲ್ಲದಿರುವುದು ತಿಳಿಯಿತು. ನನ್ನ ಪ್ರಕಾರ ರಾಮನ ಹೆಸರಿಲ್ಲದ ಯಾವುದೇ ವಸ್ತುಗಳು ಮೌಲ್ಯಯುತವಾಗಲು ಸಾಧ್ಯವಿಲ್ಲ. ಇದರಿಂದ ನಾನು ಆ ಹಾರವನ್ನ ಹಾಳು ಮಾಡಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ್ದೇ ಇಡೀ ರಾಜ್ಯಸಭೆ ಸ್ತಬ್ಧವಾಗಿ ಹೋಗುತ್ತೆ. ರಾಮ ಹಾಗೂ ಸೀತಾಮಾತೆಯ ಕಣ್ಣುಗಳು ತೇವವಾಗುತ್ತವೆ. ಹನುಮಂತ ಇಷ್ಟು ಹೇಳಿದ ಮೇಲೂ ಲಕ್ಷ್ಮಣ ಸುಮ್ಮನಾಗಲ್ಲ. ಸರಿ ಹನುಮಂತ, ರಾಮನ ನಾಮಧೇಯವಿಲ್ಲದ ಯಾವುದೇ ವಸ್ತುಗಳನ್ನ ನೀನು ಮುಟ್ಟಲಾರೆ ಸರಿ, ಆದರೆ ನಿನ್ನ ದೇಹದ ಮೇಲೆ ನನ್ನ ಸಹೋದರನ ಹೆಸರಿಲ್ಲ. ಹಾಗಾದ್ರೆ ಈ ದೇಹವನ್ನ ನೀನು ಯಾಕೆ ಇಟ್ಟುಕೊಂಡಿರುವೆ? ರಾಮನಿಲ್ಲದ ಈ ದೇಹವನ್ನ ನೀನು ತ್ಯಜಿಸಿಬಿಡು ಅಂತಾನೆ. ಈ ಮಾತು ಕೇಳಿದ ಹನುಮಂತನಿಗೆ ಬಹಳಷ್ಟು ನೋವಾಗುತ್ತೆ. ತಕ್ಷಣ ಹನುಮಂತನು ತನ್ನ ಉಗುರುಗಳಿಂದ ತನ್ನ ಎದೆಯನ್ನ ಸೀಳಿಕೊಟ್ಟು ಬಿಡ್ತಾನೆ. ಆಗ ಆತನ ಎದೆಯಲ್ಲಿ ಶ್ರೀರಾಮ ಮತ್ತು ತಾಯಿ ಸೀತೆಯ ಸುಂದರ ಚಿತ್ರ ಕಾಣಿಸುತ್ತೆ. ಇದನ್ನ ನೋಡಿದ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಹನುಮಂತನಿಗೆ ರಾಮನ ಮೇಲೆ ಇರೋ ಭಕ್ತಿಯನ್ನ ಕಂಡು ಎಲ್ಲರೂ ಭಾವಪರವಶರಾಗ್ತಾರೆ. ಹಾಗೆ ಲಕ್ಷ್ಮಣನಿಗೆ ತನ್ನ ತಪ್ಪು ಅರಿವಾಗುತ್ತೆ. ನನ್ನ ಸಹೋದರನನ್ನ ಇಷ್ಟೊಂದು ಆರಾಧಿಸೋ ಹನುಮಂತನನ್ನ ವಿನಾಕಾರಣ ನೋಯಿಸಿಬಿಟ್ಟು ಅನ್ನೋ ನೋವು ಕಾಡೋಕೆ ಶುರುವಾಗುತ್ತೆ. ಇದರಿಂದ ಲಕ್ಷ್ಮಣ ಹನುಮಂತನಲ್ಲಿ ಕ್ಷಮೆ ಕೇಳ್ತಾನೆ. ಹೀಗೆ ಆಂಜನೇಯ ರಾಮನ ನೆರಳಲ್ಲಿ ಅಯೋಧ್ಯೆಯಲ್ಲಿ ಉಳಿದಿರುವಾಗಲೇ ಮತ್ತೊಂದು ಘಟನೆ ನಡೆದು ಹೋಗುತ್ತೆ. ಅದು ಏನಂದ್ರೆ, ಒಮ್ಮೆ ಶ್ರೀರಾಮನ ನ್ಯಾಯಾಲಯದ ಸಭೆ ಏರ್ಪಾಡಾಗಿರುತ್ತೆ. ಈ ವೇಳೆ ಹನುಮಂತನು ವಿಶ್ವಾಮಿತ್ರರನ್ನ ಹೊರತು ಇನ್ನೆಲ್ಲ ಋಷಿವರ್ಯರನ್ನ ಆಹ್ವಾನ ಮಾಡಿರ್ತಾನೆ. ಅಷ್ಟಕ್ಕೂ ಹನುಮಂತ ಉದ್ದೇಶಪೂರ್ವಕವಾಗಿ ಮಾಡಿರಲಿಲ್ಲ. ಈ ವಿಚಾರವನ್ನ ನಾರದ ಮುನಿಗಳು ಹನುಮಂತನಿಗೆ ಮನವರಿಕೆ ಮಾಡಿ ಕೊಡ್ತಾರೆ. ಹಾಗೆ ವಿಶ್ವಾಮಿತ್ರರಿಗೆ ಇದನ್ನ ಹೇಳಿ ಜಗಳಕ್ಕೆ ಕಾರಣವನ್ನ ಸೃಷ್ಟಿ ಮಾಡ್ತಾರೆ. ಇದರಿಂದ ಕೋಪಗೊಂಡ ವಿಶ್ವಾಮಿತ್ರರು ಶ್ರೀರಾಮನಿಗೆ ಹನುಮಂತನಿಗೆ ಮರಣದಂಡನೆ ವಿಧಿಸಬೇಕು ಅಂತ ಆಜ್ಞಾಪನೆ ಮಾಡ್ತಾರೆ. ವಿಶ್ವಾಮಿತ್ರರ ಮಾತಿಗೆ ಬೆಲೆ ಕೊಟ್ಟು ರಾಮನು ಹನುಮಂತನನ್ನ ಕೊಲ್ಲಲು ಬಾಣ ಬಿಡ್ತಾರೆ. ಆದರೆ ಮರಣದ ಹಾಸಿಗೆಯಲ್ಲಿ ಮಲಗಿದ್ದ ಹನುಮಂತನು ರಾಮನ ಜಪ ಮಾಡ್ತಿದ್ರಿಂದ ಬಾಣಗಳು ಹನುಮಂತನಿಗೆ ಯಾವುದೇ ಹಾನಿ ಮಾಡಲ್ಲ. ಇದಕ್ಕೆ ಕಾರಣ ಹನುಮಂತನಿಗೆ ರಾಮನ ಮೇಲಿನ ಅಪಾರವಾದ ಭಕ್ತಿ. ರಾಮನಿಗೂ ಹನುಮಂತನಿಗೂ ಯಾವುದೇ ಸಂಬಂಧ ಇರಲ್ಲ. ಆದರೂ ಹನುಮಂತ ಮಾತ್ರ ಶ್ರೀರಾಮನಿಗೆ ಸೋತು ಶರಣಾಗಿ ಹೋಗ್ತಾನೆ. ರಾಮನನ್ನ ನೋಡಿದ ಕ್ಷಣದಿಂದಲೇ ಈತನೇ ನನ್ನ ಆರಾಧ್ಯ ಪ್ರಭು ಅಂತ ಒಪ್ಪಿಕೊಂಡು ಬಿಡ್ತಾನೆ. ಒಂದು ಕ್ಷಣವೂ ರಾಮನನ್ನ ಬಿಟ್ಟಿರಲಾಗದೆ ಅನುಗಾಲವೂ ಜೊತೆ ಇರಲು ಹಂಬಲಿಸ್ತಾನೆ. ನಿಜ ಹೇಳಬೇಕು ಅಂದ್ರೆ ಅಣ್ಣವರು ಹೇಳಿದಂತೆ ರಾಮಾಯಣದಲ್ಲಿ ನಿಜವಾದ ನಿಸ್ವಾರ್ಥ ವ್ಯಕ್ತಿ ಅಂದ್ರೆ ಆಂಜನೇಯನೇ ಅನ್ನೋದು ಸತ್ಯ.